ನಮ್ಮ ಗುರಿ ಒಂದೇ ಒಂದು NDAನ ಸೋಲಿಸಬೇಕು. ಈ ದೇಶದಲ್ಲಿ ನಾವು ಪ್ರಜಾಪ್ರಭುತ್ವನ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಕೂತ್ಕೊಂಡು ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ದೇವೆ. ಈ ಆಡಳಿತದಲ್ಲಿ ನಡೆದಂಥ ತೀರ್ಪುಗಳು, ಈ ಬಾಂಡ್ ವಿಚಾರದಲ್ಲಿ ಬಂದಂಥ ತೀರ್ಪು, ಅದಾದ ಮೇಲೆ ಯಾವ ರೀತಿ ನಮ್ಮ ಇನ್ಸ್ಟಿಟ್ಯೂಷನ್ಸ್ನ ಯಾವ ರೀತಿ ದುರುಪಯೋಗವನ್ನು ಮಾಡಿಕೊಂಡು ಎಲ್ಲ ನಾಯಕರುಗಳ ವಿರೋಧ ಪಕ್ಷದ ನಾಯಕರುಗಳ ಮೇಲೆ ಯಾವ ರೀತಿ ಗದಾಪ್ರಹಾರ ಮಾಡ್ತಾ ಇದ್ದಾರೆ, ಅವರ ರಾಜಕೀಯದ ಅಸ್ತಿತ್ವವನ್ನೇ ಮುಗಿಸ್ಬೇಕು ಅಂತೇಳಿ ಏನೋ ದೊಡ್ಡ ಪ್ರಯತ್ನ ನಡೀತಾ ಇದೆ. ಇದೆಲ್ಲ ಕೂಡ ನಾವು ಚರ್ಚೆ ಮಾಡಿ ನಾವೆಲ್ಲ ಖಂಡಿಸಿದ್ದೇವೆ. ಸೊ ಅದಕ್ಕೆ ಒಟ್ಟಾರೆ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಎಲೆಕ್ಷನ್ನ ರಾಜ್ಯ ಮಟ್ಟದಿಂದ ಹಿಡಿದು ಬೂತ್ ಮಟ್ಟದವರು ಕೂಡ ಎಲ್ಲ ಸಂಬಂಧಪಟ್ಟಂಥ ಕಾರ್ಯಕರ್ತರು ಜೊತೆಗೆ ಸೇರಿ, ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಜೊತೆಗೂಡುವುದು ಆರಂಭ, ಜೊತೆಗೂಡಿ ಚರ್ಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡೋದು ಯಶಸ್ಸು ಅಂತ ಒಂದು ಮಾತನ್ನು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ. ಹಂಗೆ ಇವತ್ತು ನಾವೆಲ್ಲ ಸೇರಿ ವೇದಿಕೆಯಲ್ಲಿರುವಂಥ ಎಲ್ಲ ಪಕ್ಷಗಳು ನಾವೆಲ್ಲ ಸೇರಿ, ಚಿಕ್ಕ ಪಾರ್ಟಿನೋ ದೊಡ್ಡ ಪಾರ್ಟಿನೋ, ಪಾಲಿಟಿಕ್ಸಲ್ಲಿ ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ ಅಂತ ಹೇಳ್ತಾರೆ. ಹಂಗೆ ಅವ್ರ ನಂಬರ್ ಇಲ್ಲದೆ ಇರ್ಬೋದು, ಅವರಲ್ಲಿರುವಂಥ ಸಿದ್ಧಾಂತ, ಅವರಲ್ಲಿರುವಂಥ ಕಾರ್ಯಕರ್ತರು, ಅವರಲ್ಲಿರುವಂಥ ನಿಷ್ಠೆ ನಮಗೆ ಹೆಚ್ಚಿಗೆ ಬಲವನ್ನು ಖಂಡಿತ ತುಂಬುತ್ತದೆ ಅನ್ನೋ ಒಂದು ವಿಶ್ವಾಸ ನಮಗಿದೆ. ಸೊ ನಮ್ಮದು ಹೋರಾಟ ಏನಪ್ಪ ಅಂದರೆ, ಇಡೀ ನಾವು ಏನು ವೇದಿಕೆಯಲ್ಲಿರುವಂಥ ಎಲ್ಲ ಪಕ್ಷದ ಮುಖಂಡರುಗಳು, ನಮ್ಮದು ಕೋಮುವಾದ ವರ್ಸಸ್ ಸರ್ವಾಧಿಕಾರ, ಕೋಮುವಾದಿ ಸರ್ವಾಧಿಕಾರ ವರ್ಸಸ್ ಪ್ರಜಾಪ್ರಭುತ್ವ. ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ರಿಪೀಟ್, ಕೋಮುವಾದಿ ಸರ್ವಾಧಿಕಾರ ವರ್ಸಸ್ ಪ್ರಜಾಪ್ರಭುತ್ವ. ಇದು ನಮ್ಮ ಲೀಡ್ ಲೈನ್. ಇದ್ರ ಮೇಲೆ ನಾವು ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ ನಾವೆಲ್ಲ ಹೋರಾಟವನ್ನು ನಾವು ಮಾಡ್ತೇವೆ. ರಕ್ಷಣೆ ಮಾಡಲಿಕ್ಕೆ ಇವತ್ತು ಏನು ಈ ದೇಶದಲ್ಲಿ ನಡೀತಾ ಇದೆ, ಯಾವ ರೀತಿ ಪ್ರತಿ ವಿಚಾರದಲ್ಲೂ ಕೂಡ ಇವತ್ತು ಬಹುಶಃ ಬಾಂಡ್, ನಮ್ಮ ವಿಚಾರದಲ್ಲಿ ಬಾಂಡ್ಸಲ್ಲಿ ಏನು ತೀರ್ಪು ಬಂತು, ಎಲ್ಲಿಗೆ ಬಂತು, ನಿನ್ನೆ 31 ಇತ್ತು, ಅದೇನು ಲೆಕ್ಕ ಕೊಡ್ತಾರೆ ಗೊತ್ತಿಲ್ಲ. ಒಂದ್ಸತಿ 0 ಆಗೋದ್ಮೇಲೆ ಆ ಬಾಂಡ್ದು ಕಾನೂನೇ ಹೋದ್ಮೇಲೆ ಹಣಕ್ಕೆ ಯಾವ ರೀತಿ ಟ್ಯಾಕ್ಸ್ ಕಟ್ತಾರೆ. ಈಗ ನಮ್ಮದು ಟ್ಯಾಕ್ಸ್ಗೆ ನಮಗೆ ಏನೆಲ್ಲ ನೋಟಿಸ್ ಕೊಡ್ತಾ ಇದ್ರು, ಎಲ್ಲ ಪಾರ್ಟಿಗೂ ಕಮ್ಯುನಿಸ್ಟ್ ಅವ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ. 11 ಕೋಟಿ ನಿಮ್ಗೆ 11 ಕೋಟಿ ಭಾಳ ಕಡಿಮೆ ಆಯ್ತು. ಸೊ ನೋಟಿಸ್ ಕೊಟ್ಟಿದ್ದಾರೆ. ಸೊ ಈಗ ಅವರು ನೋಡಿ, ಈಗ ಬಾಂಡ್ ಹೋದ್ಮೇಲೆ ದುಡ್ಡು ಅವ್ರಿಗೆ ಬಂದಿದೆ, ಅದು ಇನ್ಕಮ್ ಹಂಗೆ ಹೆಂಗೆ ತೋರಿಸ್ತಾರೋ ಅಂತ ನಾವೆಲ್ಲ ನೋಡಬೇಕಾಗಿದೆ, ಕಾದಬೇಕಾಗಿದೆ. ಅದ್ರ ಬಗ್ಗೆ ಯಾವ ಥರ ಒಂದಿನ ಒಂದು ತೀರ್ಪು ಬಂದೇ ಬರ್ತದೆ. ಸೊ ಅದ್ರ ಬಗ್ಗೆ ನಾವೆಲ್ಲ ಮುಂದಿನ ದಿನದಲ್ಲಿ ಕಾದು ನೋಡೋಣ. ಸೊ ನಾನು ತಿನ್ನೋದಿಲ್ಲ, ಬೇರೆಯವ್ರು ತಿನ್ನೋಕ್ಕೂ ಬಿಡೋದಿಲ್ಲ ಅಂತಿದ್ರು. ಈಗ ಅವರೇ ಅದಕ್ಕೆ ಉತ್ತರವನ್ನು ಕೊಡಬೇಕು. ಇವತ್ತು ಮೋದಿ ಇವ್ರು ಬಂದಿದ್ದಾರೆ, ಅಮಿತ್ ಶಾ ಅವ್ರು ಬಂದಿದ್ದಾರೆ ನಮ್ಮ ರಾಜ್ಯಕ್ಕೆ. ಬೇರೆ ಏನು ಅವ್ರು ಹೇಳೋದು ಬೇಡ, ಬರಗಾಲಕ್ಕೆ ಆಗಿರೋಂಥ ಅನ್ಯಾಯ, ಯಾಕೆ ನಮ್ಗೆ ದುಡ್ಡು ಕೊಡಲಿಲ್ಲ, ನಮ್ಮ ಹಕ್ಕು ತೆರಿಗೆ, ನಮ್ಮ ಹಕ್ಕಿಗೆ ಏನು ಉತ್ತರ ಕೊಡ್ತಾರೆ, ಬರಗಾಲದಲ್ಲಿ ನೀವು ಏನು ಸಹಾಯ ಮಾಡಲಿಲ್ಲ, ಯಾಕೆ ಮಾಡಲಿಲ್ಲ, ಕರ್ನಾಟಕದ ಜನತೆ ಬಗ್ಗೆ ನಿಮಗೆ ವಿಶ್ವಾಸ ಇಲ್ವಾ, ಇಷ್ಟಕ್ಕೆ ಉತ್ತರ ಕೊಟ್ಟು ಹೋದರೆ ಸಾಕು. ಜೊತೆಗೆ ಕಾವೇರಿ ಜನಾಲಯ ಪ್ರದೇಶದಲ್ಲೇ ಇವತ್ತು ಚನ್ನಪಟ್ಟಣದಲ್ಲಿ ಹೋಗಿದ್ದಾರೆ. ಇವತ್ತು ನೀರಿನ ಹಾಹಾಕಾರ, ನಮ್ಗೆ ಯಾವ ಥರದ ಅನುಮತಿನೂ ಕೂಡ ಕೊಡಲಿಲ್ಲ, ಕೊಡಿಸ್ತಾನೂ ಇಲ್ಲ. ಆದರೂ ನಮ್ಮ ಹೋರಾಟ ನಾವು ಮುಂದುವರಿಸ್ತೇವೆ, ನಮ್ಮ ಜನರನ್ನು ರಕ್ಷಣೆ ಮಾಡ್ತೇವೆ. ಇದು ನಮ್ಮ ಮೂಲ ಸಿದ್ಧಾಂತ, ಮೂಲ ಧರ್ಮ. ಆ ಕೆಲಸನ ನಾವು ಮಾಡ್ಕೊಂಡು ನಾವು ಹೋಗ್ತೇವೆ. ರಾಜಕೀಯವಾಗಿ ವಿವಿಧವಾಗಿ ಅನೇಕ ಸಿದ್ಧಾಂತಗಳ ಬಗ್ಗೆ ನಮ್ಮ ಪಕ್ಷಗಳು, ಇಲ್ಲಿರುವಂಥವ್ರಿಗೆಲ್ಲ ನಮ್ಮ ಭಿನ್ನಾಭಿಪ್ರಾಯಗಳು ಹಿಂದೆ ಇರ್ಬೋದು, ಚುನಾವಣೆಯಲ್ಲಿ ಒಟ್ಟಿಗೆ ಬೇರೆ ಬೇರೆ ಫೈಟ್ ಮಾಡಿರ್ಬೋದು ನಾವು. ಆದರೆ ಇವತ್ತು ದೇಶನ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ಐಕ್ಯತೆಯ ಪ್ರದರ್ಶನವನ್ನು ಮಾಡಿ, ಒಗ್ಗಟ್ಟಿನಿಂದ ಈ ಒಂದು NDA ಸರ್ಕಾರನ ಕಿತ್ತು ಒಗಿಲಿಕ್ಕೆ, ದೇಶದಲ್ಲೇ ಕಿತ್ತು ಒಗಿಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಒಗ್ಗಟ್ಟಿಂದ ಕೆಲಸ ಮಾಡ್ತೀವಿ. ನನಗೆ ಇವರು ಹೇಳ್ತಾರಂಥ ಇಂಟರ್ನಲ್ ಸರ್ವೆ, ಅವ್ರ ಸರ್ವೆ ಎಲ್ಲ ಲೆಕ್ಕ ಹಾಕ್ಕೊಂಡ್ರೆ ನಾವೆಲ್ಲ ಕಾಂಗ್ರೆಸ್ ಅವರೆಲ್ಲ ಒಂದು 20 ಸೀಟ್ ಬರ್ತದೆ ಅಂತ ನಮ್ಮ ಲೆಕ್ಕ ಆಗಿತ್ತು. ಬಟ್ ಅವ್ರದ್ದು ಸರ್ವೆ, ಅವ್ರ ಧೈರ್ಯ, ಅವ್ರ ಆತ್ಮಬಲ ನೋಡಿದ್ರೆ 28ಕ್ಕೆ 28 ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ನಮ್ಮ ಮಿತ್ರರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ.
ಸೊ ಅವರ ಸಹಕಾರಕ್ಕೆ ಪ್ರೆಸ್ ಕಾನ್ಫರೆನ್ಸ್ ಅವರ ಸಹಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಅವರ ಆತ್ಮವಿಶ್ವಾಸಕ್ಕೂ ಕೂಡ ನಾನು ಅಭಿನಂದಿಸ್ತೇನೆ. ಇಷ್ಟೇಳಿ ನಮ್ಮೆಲ್ಲ ಪಕ್ಷ ಬೂತ್ ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ನಾವು ಒಟ್ಟಿಗೆ ಮಾಡ್ತೀವಿ. ಒಂದು ಕೋಆರ್ಡಿನೇಷನ್ ಕಮಿಟಿ ವಿಲ್ ಬಿ ಫಾರ್ಮ್. ನಮ್ಮಲ್ಲೇ ಒಂದು ಕೋಆರ್ಡಿನೇಷನ್ ಸಮಿತಿನ ನಾವು ರಚನೆ ಮಾಡ್ತೀವಿ. 3 ದಿನಕ್ಕೆ 4 ದಿನಕ್ಕೆ ಇಲ್ಲ ವಾರಕ್ಕೆ ಒಂದು ಸತಿ ಏನು 2 ತಿಂಗಳು ಎಲೆಕ್ಷನ್ ಇದೆ ಸೇರಿ ಆಗಾಗ ಏನಾದರೂ ಸ್ಟ್ರಾಟಜೀಸ್ನ ಚೇಂಜ್ ಮಾಡೋದಿದ್ರೆ ಚುನಾವಣಾ ಪ್ರಚಾರಕ್ಕೆ ಅವ್ರಿಗೆ ಎಲ್ಲೆಲ್ಲಿ ಬೇಕಾದ್ರೂ ಪ್ರಚಾರಕ್ಕೆ ತೊಡಗಿಸ್ಕೊಳ್ಬೋದು ಅನ್ನೋದನ್ನ ಅನುಮತಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಒಟ್ಟಿಗೆ ಎಲ್ಲೆಲ್ಲಿ ಬೇಕೋ ನಾವು ಮಾಡ್ತೀವಿ. ಸೊ ಎಲ್ಲರೂ ಕೂಡ ನಾನು ಇಡೀ ರಾಜ್ಯದ ಎಲ್ಲ ನಮ್ಮ ಈ ಪಕ್ಷಗಳು ಚುನಾವಣಾ ಸಂದರ್ಭದಲ್ಲಿ ನಾಮಿನೇಷನ್ಸ್ ಹಾಕುವಾಗ ಪ್ರಚಾರ ಸಂದರ್ಭದಲ್ಲಿ ಬೂತ್ ಮಟ್ಟದಿಂದ ರಾಜ್ಯ ಮಟ್ಟದ ಕಾರ್ಯಕರ್ತರ ಸಮಾವೇಶದವರು ಕೂಡ ಒಗ್ಗಟ್ಟಿಂದ ಕೆಲಸ ಮಾಡಬೇಕು ಅಂತೇಳಿ ಭಾಗವಹಿಸಲೇಬೇಕು ಅಂತೇಳಿ ನಾನು ಕರೆಯನ್ನು ಕೊಟ್ಟು ಅವ್ರಿಗೆಲ್ಲರೂ ಕೂಡ ರೈಟಿಂಗಲ್ಲೇ ನಮ್ಮ ಕೊಟ್ಟಂಥ ಬೆಂಬಲಕ್ಕೆ ನಮಗೆ ಎಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ನಾವು ಬೆಂಬಲವನ್ನು ಸೂಚಿಸ್ತೇವೆ. ಹಸ್ತಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತೇವೆ ಅಂತೇಳಿ ಲಿಖಿತವಾಗಿ ನಮ್ಮೆಲ್ಲ ಪಕ್ಷದವರು ಕೂಡ